ಇಲ್ಲ, ಅದು ಹೊರಗೆ ತೋರಿಸುತ್ತದು, ಹೊರಗೆ ತೋರಿಸುತ್ತೆ. ಈ ಭಗವಂತ ಎಷ್ಟು ಸಿಸ್ಟಮ್ ಚಂದ ಇಟ್ಟಾರಪ್ಪ ಅಂದ್ರೆ, ಹೆಂಗೆ ನಿಮ್ಮ ಕೆ ಬಿ ಕರೆಂಟ್ ಫೇಲ್ ಆದ ಕೂಡಲೇ UPS ಹತ್ತದ, ಹಂಗೆ ಇವು ಎರಡು ಕಣ್ಣು ಕೆ ಬಿ ಕರೆಂಟ್ ಅಂತ ತಿಳ್ಕೊರಿ. ಇದು ಹೌದಾ, ಇದು ಕ್ಯಾರ್ತು, ಅದು ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಿರ್ಬೇಕಾದ್ರೆ ಒಳಗಿನ ಲೈಟ್ ಆನ್, ಇದು ಆನ್ ಇದ್ದಾಗ ಅದು ಆಫ್, ಇದು ಆಫ್ ಆದಾಗ ಒಳಗಿನ ಆನ್. ಒಳಗಿಂದು ಇದಕ್ಕೆ ತ್ರಿನೇತ್ರ ಅಂತಾರೆ, ಇನ್ನರ ಅಂತಾರೆ, ಇದಕ್ಕೆ ಅಂತರ್ಚಕ್ಷು ಅಂತಾರೆ, ಅಂತರ್ಚಕ್ಷು ಅಂತಾರೆ. ನಿಮಗೇನು ಕೆಟ್ಟೈತಿಲ್ಲ, ಒಳಗೆ ಕೆಟ್ಟೈತಿ, ಅಂತರ್ಚಕ್ಷುವಿನಿಂದ ಹುಡುಕೋರಿ. ಕಣ್ಣು ಮುಚ್ಚ್ರಿ, ಗೋ ವಿದಿನ್ 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 ವಿದಿನ್, ಆಳಕ್ಕೆ 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 ಇಳಿ ಹೋಗ್ರಿ. ಇದು 2 ಫೂಟದ ಹೊಟ್ಟೆ ಅನಿಸುತ್ತೆ. 3 ಕುಂತಿಲ್ಲ, ಎದ್ದು ನಿಂತರ 5 ಫೂಟು, ಕುಂತ್ರ 3 ಫೂಟ್. ಇದು 3 ಫೂಟಿನ ದೇಹದೊಳಗೆ ಬ್ರಹ್ಮಾಂಡದ, ಬ್ರಹ್ಮಾಂಡದ. ನೀವು ಕೇಳಿರೇನು? ಯಥಾ ಬ್ರಹ್ಮಾಂಡೇ ಯಥಾ ಬ್ರಹ್ಮಾಂಡೇ ತಥಾ ಪಿಂಡಾಂಡೆ, ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ. ಒಳಗ ಏನದ, ಹೊರಗದ. ಎಷ್ಟು ಅದ್ಭುತದ ರೀ! ಇಡೀ ಆಧ್ಯಾತ್ಮಿಕತೆ 2 ವಾಕ್ಯದೊಳಗದ. ಯಥಾ ಪಿಂಡಾಂಡೆ तथा ब्रह्मांडे, यहाँ क्या है वहाँ है, वहाँ क्या है इधर है, इधर क्या नहीं है उधर भी नहीं है, उधर क्या नहीं है इधर भी नहीं है. ಅಲ್ಲಿ ಏನದ ಇಲ್ಲೂ ಇಲ್ಲ, ಇಲ್ಲಿ ಏನಿಲ್ಲ ಅಲ್ಲೂ ಇಲ್ಲ. ಭಾಳ ಮಾರ್ಮಿಕ ಮಾತದು, ಭಾಳ ಮಾರ್ಮಿಕ ಮಾತದು. ಅದಕ್ಕೆ ಏನು ಮಾಡಬೇಕು? ಈ ಕಣ್ಣು ಮುಚ್ಚ್ರಿ, ಆ ಕಣ್ಣು ತೆಗಿತದ. ಹೆಡ್ಲೈಟ್ ಮುಚ್ಚ್ರಿ, ಬಾನೆಟ್ನಾಗ ಒಂದು ಲೈಟ್ ಕೊಟ್ಟಾರ. ಈಗ ಬಾನೆಟ್ ಎತ್ತಿದ ಕೂಡ ಅದು ಎತ್ತಿದ ಕೂಡ ಪಟಕ್ ಲೈಟ್ ಹತ್ತದ. ಅದು ನೋಡ್ರಿ, ಆ ಬಾನೆಟ್ ಎತ್ತಿರ್ಬೇಕಾದ್ರೆ ಲೈಟ್ ಹತ್ತಿ ಬಿಡ್ತದೆ. ಒಂದು ವ್ಯವಸ್ಥೆ ಇಟ್ಟಾರ. ಅಂದ್ರೆ ಈಗ ಏನಾಗೈತಿ, ನೀವು ಬಾನೆಟ್ನಾಗ ಏನು ಒಂದು ಸಣ್ಣ ಲೈಟ್ ಕೊಟ್ಟಿರೋದಲ್ಲ, ಅದ್ರಾಗ ಇಂಜಿನ್ ರಿಪೇರ್ ಮಾಡಬೇಕು. ಇವು ಕಣ್ಣುಗಳು, ಈ ಶರೀರದ ಹೊರಗಿನ ಲೈಟ್ಗಳು. ಒಳಗಿನ ಲೈಟ್ ಹಚ್ಕೊಂಡು ಇದನ್ನು ಮಾಡ್ರಿಪ್ಪ ಅಂತಾರೆ. ಮತ್ತು ಹೇಳ್ತೀನಿ ಬೇಕಾರೆ, ನಿಮಗೆ ನಾ ಹೇಳೋದು ಅರ್ಥ ಆಗಲಿಕ್ಕಿಲ್ಲ, ಅರ್ಥ ಆಗಲಿಕ್ಕಿಲ್ಲ. ಕಣ್ಣು ಮುಚ್ಕೊಂಡ್ರೆ ಕಾಣಿಸ್ತದ ರೀ, ಕಣ್ಣು ಮುಚ್ಕೊಂಡ್ರೆ ಕಾಣಿಸ್ತದ. ಅದು ಹೆಂಗೆ ಕಾಣಿಸ್ತದ, ಯಾವ ಲೈಟ್ನಾಗ ನೋಡ್ತೀರಿ ಗೊತ್ತಾಗೋದಿಲ್ಲ. ಭಾಳ ಮಜಾ ಅದ. ಅದಕ್ಕೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ, ಎಕ್ಸ್ಪೆರಿಮೆಂಟ್ ಮಾಡೋಣ. ಈಗೇನು ಮಾಡಬೇಕು ಎಕ್ಸ್ಪೆರಿಮೆಂಟ್ ಅಂದ್ರೆ, ಕಣ್ಣು ಮುಚ್ಚ್ರಿ, ನಾ ಹೆಂಗೆ ಹೇಳ್ತೀನಿ ಹಂಗೆ ಹೇಳ್ಕೊಂತು. ಓಕೆ, ಲಕ್ಷ ಕೊಟ್ಟು ಕೇಳಬೇಕಾ? ನಾ ಏನು ಹೇಳ್ತೇನೆ ಅದನ್ನು ಕಣ್ಣು ಮುಚ್ಚ್ರಿ. ಪ್ಲೀಸ್ ಕ್ಲೋಸ್ ಯುವರ್ ಐಸ್. ನಿಮ್ಮ 2 ಕಣ್ಣುಗಳನ್ನು ಮುಚ್ಚಿ, ನಿಮ್ಮ 2 ಕಣ್ಣುಗಳನ್ನು ಮುಚ್ಚಿ. ಮುಚ್ಚಿಕೊಂಡು ನಾನು ಹೇಳೋ ಮಾತನ್ನು ಸ್ಪಷ್ಟವಾಗಿ ಕೇಳಿ. ನಿಮಗೆ ಒಬ್ಬ ಅತ್ಯಂತ ಪ್ರೀತಿ ಪಾತ್ರರದಾರ, ಪ್ರೀತಿ ಪಾತ್ರರದಾರ. ಅದು ಹೆಂಡತಿರ್ಬೋದು, ಅವಿರ್ಬೋದು, ತಮ್ಮಿರ್ಬೋದು, ಮಗ ಇರ್ಬೋದು, ಮಗಳಿರ್ಬೋದು, ಗೆಳೆಯ ಇರ್ಬೋದು. ಅತ್ಯಂತ ಪ್ರೀತಿ ಮಾಡ್ತೀರಿ ನೀವು. ನೆಕ್ಸ್ಟ್ ಟು ಹಿಮ್, ನಿಮ್ಮ ಬಿಟ್ಟರೆ ಅವನ ನಿಮಗೆ ಅತ್ಯಂತ ಪ್ರೀತಿ. ಈಗ ಆ ವ್ಯಕ್ತಿಯ ಮುಖವನ್ನು ಕಣ್ಣು ಮುಂದೆ ತಂದು ನಿಲ್ಲಿಸ್ಕೊಳ್ಳಿ. ಕಣ್ಣು ತೆಗಿಬೇಡಿ, ಕಣ್ಣು ಮುಚ್ಚಿಕೊಂಡು ಆ ವ್ಯಕ್ತಿಯ ಮುಖವನ್ನು ಕಣ್ಣು ಮುಂದೆ ತಂದು ನಿಲ್ಲಿಸ್ಕೊಳ್ಳಿ. ನಿಮ್ಮ ಕಣ್ಣುಗಳ ಮುಂದೆ ಆ ವ್ಯಕ್ತಿಯ ಮುಖವನ್ನು ತಂದುಕೊಳ್ಳಿ. ನಿಮ್ಮ ಕಣ್ಣುಗಳ ಮುಂದೆ ಆ ವ್ಯಕ್ತಿಯ ಮುಖವನ್ನು ತಂದುಕೊಳ್ಳಿ. ಅವರ ಕೂದಲ ನೋಡಿ, ಅವರ ಮುಖಚರ್ಯೆ ನೋಡಿ, ಅವರ ಮೂಗು, ಕಣ್ಣು ಎಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತದೆ, ಸ್ಪಷ್ಟವಾಗಿ ಕಾಣಿಸ್ತದೆ. ಆ್ಯಸ್ ಇಟ್ ಈಸ್. ಈ ಸದ್ಯ ನಿಮ್ಮ ಮುಂದೆ ನಿಂತಾರ, ಬಂದವರು ನಿಮ್ಮ ಮುಂದೆ ಬಂದು ನಿಂತಾರ, ಬಂದಾರ. ಬರೋ ಮುಂದೆ ಒಂದಿಷ್ಟು ಹುಂಚಿಕಾಯಿ ತಂದಾರ, ಹುಂಚಿಕಾಯಿ ತಂದಾರ. ನಿಮಗೆ ಕೊಡಕ್ಕೆ ಹಚ್ಚಾರ ನೋಡ್ರಿ,
ನಿಮಗೆ ಕೊಡಾಕತ್ಯಾರ, ನಿಮಗೆ ಕೊಡಾಕತ್ಯಾರ ಹುಂಚಿಕಾಯಿ. ಹಿಂಗೆ ತಿಂತೀರಿ, ಭಾಳ ಬಾಯಾಗ ನೀರು ಜುನಿಗೆ ಬಿಡುತ್ತಾವೆ ನೋಡ್ರಿ. ಹುಂಚಿಕಾಯಿ ತಿನ್ನಕತ್ತೀರಿ ನೀವು, ಹುಂಚಿಕಾಯಿ ತಿನ್ನಕತ್ತೀರಿ. ಹುಣಸೆ ಹಣ್ಣಿನ ಬೀಜ ಬಿಟ್ಟು ಹುಂಚೆ ಹಣ್ಣು ತಿಂತೀರಿ, ಹುಂಚಿಕಾಯಿ ತಿಂತೀರಿ. ಭಾಳ ಟೇಸ್ಟಿ ಅದು, ತಿನ್ನಾಕತ್ತೀರಿ. ಏನು ನನಗಷ್ಟು ಕೊಡು ಅಂತ ಕೇಳ್ತೀರಿ, ಅವನು ತಿನ್ನು ಮುಂದೆ ನೀವು ತಿಂತೀರಿ. ಭಾಳ ರುಚಿ ಅನ್ನಿಸ್ತದ, ಭಾಳ ಮಜಾ ಅನ್ನಿಸ್ತದ. ಆಯಿತಾ? ಈಗ ನಿಮಗೆ ಹುಂಚಿಕಾಯಿ ತಿನ್ನಿಸಿ ನನ್ನ ಸ್ವಲ್ಪ ಕೆಲಸ ಇದ್ದ ದೋಸ್ತ ಬರ್ತೀನಿ ಅಂತ ಹೊಂಟವ. ಆಯಿತಾ? ಓಕೆ. ನಿಮ್ಮ ಪ್ರೀತಿ ಪಾತ್ರ ವ್ಯಕ್ತಿಯನ್ನು ಭೇಟಿಯಾದರೆ ಒಂದು ದೀರ್ಘ ಉಸಿರು ತಗೊಳ್ಳಿ, ಒಂದು ದೀರ್ಘ ಉಸಿರು ತಗೊಳ್ಳಿ. ಕಣ್ತೆಗಿರಿ, ಕಣ್ತೆಗಿರಿ, ಸಾವಕಾಶ ಕಣ್ತೆಗಿರಿ. ಸಾವಕಾಶ ಕಣ್ತೆಗಿರಿ. ನನ್ನದೊಂದು ಪ್ರಶ್ನೆ, ಕರಾರುವಾಕ್ಕಾಗಿ ನೀವು ಯಾರನ್ನು ಪ್ರೀತಿಸಿದ್ರಿ ಆ ಪ್ರೀತಿ ಪಾತ್ರ ವ್ಯಕ್ತಿಯನ್ನು ಸ್ಪಷ್ಟವಾಗಿ ನೋಡಿದ್ರಿ ನೀವು. ಕನ್ಫ್ಯೂಷನ್ ಬಂತ? ಮತ್ತು ಕಾಣಿಸ್ಲಿಲ್ಲ ಏನು? ಕಂಡ್ರಿಲ್ಲ? ಮತ್ತು ಕಣ್ಣು ಮುಚ್ಕೊಂಡಿದ್ರಿ, ಮತ್ತು ಹೆಂಗೆ ಕಾಣ್ತದ? ಕಣ್ಣು ಮುಚ್ಚಿದ್ರಿಲ್ಲ, ಮತ್ತು ಕಣ್ಣು ಮುಚ್ಚಿ ಹೆಂಗೆ ನೋಡ್ಲಿಕ್ಕೆ ಶಕ್ಯ ಆತು? ಕಣ್ಣು ಮುಚ್ಚಿದ್ರೆ ಮತ್ತು ಹೆಂಗೆ ನೋಡಿದ್ರಿ? ಹೆಂಗೆ ನೋಡಿದ್ರಿ? ಇದಕ್ಕೆ ಅಂತರ್ಚಕ್ಷು ಅನ್ನೋದು. ಅದನ್ನು ಯಾವ ಬೆಳಕಿನ ನೋಡಿದ್ರಿ? ಕಣ್ಣು ಮುಚ್ಚಿದ್ರೆ ಕತ್ಲಿತ್ತಪ್ಪ, ಕಣ್ಣು ಮುಚ್ಚಿದ್ರಿ ಕತ್ಲೆ ಇತ್ತು, ಕಣ್ಣು ಮುಚ್ಚಿದ್ರೆ ಕತ್ಲಾಗತ್ತಿಲ್ಲ. ಮತ್ತು ಅದಕ್ಕೆ ಯಾವ ಬೆಳಕು ಕೊಟ್ಟರು? ವಿಚಾರ ಮಾಡಲ್ಲ. ನಿಮ್ಮ ತಲೆಯಾಗ ಬುದ್ಧಿ ಐತಿ, ಒಮ್ಮೆಲೆ ವಿಚಾರ ಮಾಡಿರೇನು? ಆದ್ರೆ ಹಿರಿಯರಂತಾರ, ಸಮಯಕ್ಕೊದಗದ ಬುದ್ಧಿ ಕತ್ತಿಲ್ಲದ್ದಿ ಅಂತ ಕೊಟ್ಟರು. ಸಮಯಕ್ಕೊದಗದ ಬುದ್ಧಿ ಕತ್ತಿಲ್ಲದ್ದಿ ಅಂತ. ಅದು ನಿಮ್ಮ ತಲೆಯಾಗ ಬುದ್ಧಿ ಐತಿ, ಸಮಯಕ್ಕೆ ಸರಿಯಾಗಿ ಅದು ಬುದ್ಧಿ ಬರೋದೇ ಇಲ್ಲ. ಏನರ ಒಂದು ಅಂತೀರಿ, ಅವನವನು ಅನ್ನೋಕ್ಕಿಂತ ಮುಂಚೆಗ ನಾನು ಬುದ್ಧಿ ಎಲ್ಲಿಟ್ಟಿದ್ನಿ ಯಾರಿಗೂ ಗೊತ್ತು, ಪಟಕ್ಕನ ಬಾಯ ಬಂತಂತೀರಿ ಅಂತಿರಲಿವ? ಹೌದಾ? ಮತ್ತು ವಿಚಿತ್ರಪ್ಪ ಅಂತಂದ್ರೆ ಅದು ಏನು ಕೆಟ್ಟಾದ ಮೇಲೆ, ಏನು ಕೆಟ್ಟ ಮೇಲೆ ನಾ ಹಂಗನಬೇಕಾಗಿತ್ತು ಅಂತ ಬರ್ತದೆ. ಬೇಕಾರೆ ಯಾರ್ದದು? ಯಾರ್ದು? ಏರೋಪ್ಲೇನ್ ಮೋಡ್ನಾಗ ಇಡ್ರಿ, ಏರೋಪ್ಲೇನ್ ಮೋಡ್ನಾಗ ಇಡ್ರಲ್ಲ. ಒಂದು ತಾಸು ನಿಮ್ಮ ಸಲುವಾಗಿ ನೀವು ಕಾಲ ಕಳೀತಾ ಇದ್ದೀರಿ, ಒಂದು ತಾಸು ನಿಮ್ಮ ಸಲುವಾಗಿ ನೀವು ಕಾಲ ಕಳೀತಿದ್ದೀರಿ. ಒಗದ್ ಬಿಡ್ರಿ ಅವನ್ನ. ಒಂದು ತಾಸು ಅದ್ರ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ. ಇದು ಬಂದಂದು ಸಿಕ್ಕೊಂಡಂಗೆ. ಒಂದು ತಾಸು, ಒಂದು ದಿವಸ ಅಲ್ಲ ನಾ ಹೇಳಿದ್ದು, ಒಂದು ದಿವಸ ಬಿಟ್ಟರಪ್ಪ ಹುಚ್ಚ ಹಿಡಿತೀವಿ ನಿಮ್ಗೆ ಗ್ಯಾರಂಟಿ. ಮೆಂಟಲ್ ಹಾಸ್ಪಿಟಲ್ ಸೇರ್ತೀರಿ ನೀವು ಎಲ್ಲರೂ. ಒಂದು ದಿವಸ ಮೊಬೈಲ್ ಬಿಟ್ರಪ್ಪ ಅಂದ್ರೆ ಮೊಬೈಲ್ ಬಿಟ್ಟು ಬದುಕಕ್ಕೆ ಸಾಧ್ಯ ಇಲ್ಲ. ಮೆಂಟಲ್ ಹಾಸ್ಪಿಟಲ್ ಸೇರ್ತೀರಿ. ನಾ ಮೊಬೈಲ್ ಬಿಟ್ಟಿನಿ ತೊಗೊಂಬರ್ರಿ, ಮೊಬೈಲ್ ಬಿಟ್ಟಿನಿ ತೊಗೊಂಬರ್ರಿ. ಹೌದಾ? ಅಂಥ ಬಂಧನ ನಾವೇ ಸಿಕ್ಕೊಂಡಿವಿ. ಹಾಂ, ಆ ಬಂಧನ ಸಿಕ್ಕೊಂಡಿವಿ. ಅದಕ್ಕೆ ನಿಮ್ಮ ಕೂಡ ನೀವಿರೋದು. ಹಾಂ, ನಾವು ಬರೀ ಮತ್ತೊಬ್ಬರು ಕೂಡಿರ್ತೀವಿ, ಗಂಡನ ಕೂಡಿರ್ತೀವಿ, ಮಕ್ಕಳು ಕೂಡಿರ್ತೀವಿ, ನೆರೆಹೊರೆಯವರು ಕೂಡಿರ್ತೀವಿ, ಬೀಗರು ಕೂಡಿರ್ತೀವಿ, ಬಂಧು ಬಾಂಧವರು ಕೂಡಿರ್ತೀವಿ, ವ್ಯವಹಾರದ ಕೂಡಿರ್ತೀವಿ. ನಿಮ್ಮ ಕೂಡ ಯಾವಾಗಿರ್ತೀರಿ? ನಿಮ್ಮ ಕೂಡ ಯಾವಾಗಿರ್ತೀರಿ? ನಾ ಕೇಳ್ತೀನಿ, ನಿಮಗೆ ಜಗತ್ತು ಮುಖ್ಯನೋ ನೀವು ಮುಖ್ಯನೋ? ಯಾರು ಮುಖ್ಯ? ನೀವು ಮುಖ್ಯ ರೀ. ನೀವು ಅದಿರಿ, ಜಗತ್ತು ನೀವು ಅದಿರಿ. ಜಗತ್ತು ಅದ, ಒಪ್ತೀನಿ. ಆ ಜಗತ್ತಿನೊಂದಿಗೆ ನಿಮ್ಮನ್ನು ಸಮೀಕರಣ ಮಾಡಿಕೊಂಡಿದ್ದೀರಿ, ಒಪ್ತೀನಿ. ಆದರೆ ಜಗತ್ತು ಅದ, ನೀವ ಇಲ್ಲ. ಜಸ್ಟ್ ಒಂದ್ಸಲ ಜಗತ್ತೈತಿ. ಜಗತ್ ಮತ್ತು ಒಂದು ವರ್ಡ್ ಬರುತ್ತದೆ. ಜಗತ್ತಂದ್ರೇನು? ಜಗತ್ತಂದ್ರೆ ಯಾರು ಹೇಳ್ತಾರೆ? ಹಾಂ,
ಹೌದಲ್ಲ? ತಪ್ಪದ ತಪ್ಪದ ನೀವೇನು ತಿಳ್ಕೊಂಡು ತಪ್ಪದ. ಜಗತ್ತು ಇದಕ್ಕೆ ಹಿಂದಿಯೊಳಗೆ ಒಂದು ಏನಂತಾರೆ ಗೊತ್ತದ? ಸಂಸಾರ ಅಂತಾರೆ. ಸಂಸಾರ ಅಂತಾರೆ ಅದಕ್ಕೆ. ಹಿಂದಿಯೊಳಗೆ ವರ್ಡ್ ಸಂಸಾರ ಅಂತಾರೆ. ಎಷ್ಟು ಮೀನಿಂಗ್ಫುಲ್ ಅದ ನೋಡ್ರಿ. ಹೌದಾ? ನಿಮ್ಮ ಜಗತ್ತು ಯಾವುದು ಗೊತ್ತಾ? ನಿಮ್ಮದೇ ಪರಿವಾರ. ನಿಮ್ಮದೇ ಪರಿವಾರ ರೀ. ನಿನ್ನ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಬಂಧು, ನಿಮ್ಮ ಬಾಂಧವರು, ಇದು ಒಂದು ಸಣ್ಣ ಜಗತ್ತದ. ಸಣ್ಣ ಇದ ಜಗತ್ತು. ಉಳುಕಿದ ಬೇರೆ ಜಗತ್ತು ನೀವೇನು ಮಾಡೋರು? ಇಸ್ರೇಲ್ ಯುದ್ಧ, 1,00,000 ಪ್ಯಾಲೆಸ್ಟೀನರ ಸಾವು ಅಂತ ಓದ್ತೀರಿ, ಟಿವಿ ನೋಡ್ತೀರಿ. ಅಯ್ಯೋ ಅಂತ ಊಟ ಬಿಡ್ತೀರಿನ? ಅವ್ರು ಸತ್ರು, 1,00,000 ಮಂದಿ ಸತ್ರು ಅಂತ ಊಟ ಬಿಟ್ಟಿರಿ ಒಮ್ಮೆರೆ? ಅಲ್ಲಿ ಟ್ರೈನ್ ಆಕ್ಸಿಡೆಂಟ್, 500 ಜನರ ಸಾವು, ದುಃಖ ಆಗತ್ತೆ ನಿಮಗೆ? ಇಲ್ಲ ಇಲ್ರಿ. ನಿಮ್ಮ ಜಗತ್ತಿಷ್ಟ. ನಿಮ್ಮ ಜಗತ್ತಿನೊಳಗೆ ಏನರ ಆದ್ರ, ನಿಮ್ಮ ಮಕ್ಕಳಿಗೆ ಏನರ ಆದ್ರ, ನಿಮ್ಮ ಹೆಂಡತಿಗೆ ಏನರ ಆದ್ರ, ನಿಮ್ಮ ಪತಿಗೆ ಏನರ ಆದ್ರ ಎದಿ ಹೊಡ್ಕೊಂತೀರಿ ನೀವು. ಇದೇ ಜಗತ್ತು ನಿಮ್ಮದು. ಇದು ಜಗತ್ತು. ಗೊತ್ತಾ? ಇದು ಜಗತ್ತು. ಈ ಜಗತ್ತೇನದಲ್ಲ, ಇದು ಮಾಯಾ ಅಂತಾರೆ. ಈ ಜಗತ್ತು ಮಾಯಾ. ಅದಕ್ಕೆ ಶಂಕರರು, ನೀನು ಹೇಳಿದ್ನಲ್ಲ, ಶಂಕರರೇ ಹೇಳ್ತಾರೆ, ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಇದೇ ಅರ್ಥ ಹೇಳ್ಯಾರ ಅವರು. ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಏನರ್ಥದ? ನೀವು ನಿಮ್ಮೊಳಗಿನ ಚಿತ್ಶಕ್ತಿ ಸತ್ಯ, ಬಾಕಿ ಮಿಥ್ಯ. ಕೇಳಿರಿಲ್ಲ? ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರನ ಮೇಲನ ಗುರುಳಿ ನಿಜವಲ್ಲ ಹರಿಯೇ. ಯಾರಿಗೆ ಯಾರುಂಟು? ಯಾರು ಇಲ್ರಿ. ನೀವು ತಿಳ್ಕೊಂಡಿರಿ, ಅದು ಭ್ರಮ. ನನ್ನ ಮಕ್ಕಳು ಅಂತ ಬಡ್ಕೊಂತೀರಿ, ನನ್ನ ಹೆಂಡತಿ ಅಂತ ಬಡ್ಕೊಂತೀರಿ, ನನ್ನ ಮನೆ ಅಂತ ಬಡ್ಕೊಂತೀರಿ. ಇದು ಇರ್ಲಿಕ್ಕೆ ನಾ ಸತ್ತ ಹಕ್ಕಿನ ಅಂತ ತಿಳ್ಕೊಂಡಿರಿ. ಇಲ್ಲ, ಅದು ಇರದಿದ್ರೂ ನೀವು ಬದುಕ್ತೀರಿ, ನೀವು ಇರದಿದ್ರೂ ಅದು ಇರ್ತದ. ನೀವೇನು ತಿಳ್ಕೊಂಡ್ರಿ? ಭ್ರಮ. ಅರ್ಥ ಆಗುತ್ತಿಲ್ಲ? ಇಂಥವು 1000 ಉಪನ್ಯಾಸ ನಾ ಕೊಡ್ತೀನಿ ಕರೆ, ಅದು ನೀವೇನು ಚೇಂಜ್ ಆಗೋ ಮಕ್ಕಳಲ್ಲ. ಯಾರಂటే ಬೇಕಾದ ಓದಕ್ಕೆ ಬರ್ಬೇಕಾರ ಕೇಳ್ತೀರಿ, ಹಿಂಗೆ ಕೇಳ್ತೀರಿ, ಹಿಂಗೆ ಬಿಡ್ತೀರಿ, ಹಿಂಗೆ ಕೇಳ್ತೀರಿ, ಹಿಂಗೆ ಬಿಡ್ತೀರಿ ಅಷ್ಟೇ. ಅದಕ್ಕೆ ಮನುಷ್ಯರು ಅನ್ನೋದು. ಅದಕ್ಕೇನೆ ಮನುಷ್ಯರು ಅನ್ನೋದು. ಯಾರು ಮರಿತಾರ ಅವ್ರ ಮನುಷ್ಯರು, ಯಾರು ಮರಿತಾರ ಅವರೇ ಮನುಷ್ಯರು. ನೀವೆಲ್ಲವನ್ನು ಮರಿತೀರಿ, ಬೆಳೆದದ್ದು ಮರ್ತೀರಿ, ಎಷ್ಟೋ ಪೆಟ್ಟು ತಿಂದಿರಿ ಮರ್ತೀರಿ, ಕಾಲೇಜಿನಾಗ ಶಿಕ್ಷಕರ ಲಾಠಿ ಹೊಡೆಸ್ಕೊಂಡಿರಿ, ಒಂಟ ಕಾಲಿ ನಿಲ್ಲಿಸ್ಯಾರ ಮರ್ತ್ರಿ, ಯಾರೋ ನಿಮ್ಮನ್ನ ಕಾಡಿದ್ರು, ಸಣ್ಣಕ್ಕಿದ್ದಾಗ ದೊಡ್ಡ ಕಾಯ್ದು ಯಾವನ ಬಾ ಇಲ್ಲ ಇವು ಅಂದ, ನೀ ನನಗೆ ಲವ್ ಮಾಡ್ಲಿಕ್ಕೆ ಅಶುದ್ಧ ಆಗ್ತೀನಿ ಅಂದ, ಟೆನ್ಷನ್ ಆಗಿತ್ತು, ಮರ್ತ್ರಿ, ಎಲ್ಲ ಮರ್ತು ಬಂದಿರಿ. ಇವ್ರು ಬಂದ್ರು ನೋಡಿದ್ರು, ಅದು ಆವಾಗಿನ ಘಟನೆ ಮರ್ತೀರಿ. ಏನಂದ್ರು, ಏನು ಕೊಟ್ರು ಮರ್ತೀರಿ. ಮಕ್ಕಳು ಹರಿದ್ರಿ ಅದು ಮರ್ತೀರಿ. ಎಷ್ಟು ನೋವು ಪಟ್ರಿ ಮರ್ತೀರಿ. ಎಲ್ಲ ಮರ್ತು ಬಿಟ್ಟಿರಿ. ಮರೆತು ಹೋಗುವುದೇ ಮನುಷ್ಯ. ನೀವು ತಗೊಂಡು ಮರಿತೀರಿ. ಇವ್ರಾಟ್ ತಗೊಂಡು ಮರಿತೀರಿ, ಇವ್ರಾಟ್ ಕೊಡ್ತಾರ, ಎಷ್ಟು ಕಡೆ ಇಸ್ಕೊಂತೀರಿ. ಹೆಲ್ಪ್ ಮಾಡಿದ್ರ ಅವ್ರು ಕೊಡ್ತಾರ, ನೀವು ಇಸ್ಕೊಂತೀರಿ, ಮರಿತೀರಿ. ಲೇತೆ ಹೈ ಭೂಲ್ತೆ ಹೈ, ಲೇನಾ ಭೂಲ್ನಾ. ನೀವು ತಗೊಂಡು ಮರಿತೀರಿ. ಆದ್ರೆ ಪರಮಾತ್ಮ ಹೆಂಗದನಪ್ಪ ಅಂದ್ರೆ ಅವ ಕೊಟ್ಟು ಮರಿತಾನ, ನೀವು ತಗೊಂಡು ಮರಿತೀರಿ. ಅವ ಕೊಡ್ತಾನ, ನೀವು ತಗೊಂತೀರಿ. ಅವ ಕೊಟ್ಟದ್ದನ್ನು ತಗೊಂಡು ಮರಿತೀರಿ. ಪರಮಾತ್ಮ ಅವ ಕೊಟ್ಟು ಮರಿತಾನ. ಎಷ್ಟು ಕೊಟ್ಟಿಲ್ಲ ರೀ ಅವ.
ಯಾರು ಕೊಟ್ಟು ಮರಿತಾನ ಅವ ಭಗವಂತ, ಯಾರು ಇಸ್ಕೊಂಡು ಮರಿತಾರ ಮನುಷ್ಯ. ಅದಕ್ಕೆ ನೀವು ಮನುಷ್ಯರಾಗಿರಿ. ಈ ಮನುಷ್ಯತ್ವ ಹೋಗ್ಬೇಕು. ನೀವು ದಾನವ ಗುಣ ಇದ್ದೀರಿ, ದಾನವ ರೂಪಿ ಇದ್ರಿ, ಸಂಸ್ಕಾರ ಬಂತು, ಹೆಂಗೋ ಏನೋ ಮನುಷ್ಯರಾದ್ರಿ. ಮನುಷ್ಯರಾಗಿ ಹಿಂಗದ್ರಿ ಅಷ್ಟ. ಈ ಮನುಷ್ಯತ್ವ ಹೋಗಿ ಮಾಧವತ್ವಕ್ಕೆ ಇರಬೇಕು. ಇದೊಂದು ಅಪ್ಗ್ರೇಡೇಷನ್. ಇದು ಮೊದಲದ 2G ಇತ್ತು, ನಿಮ್ಮ ಫೋನ್ ನಂಬರ್ 2G ಇತ್ತು, 3G ಬಂತು, ಅಪ್ಗ್ರೇಡ್ ಹಾಕೊಂತ ಹೋಗ್ತದು. ಅಪ್ಗ್ರೇಡ್ ಆಗ್ತಿಲ್ಲ, ಮುಂದೆ 4G ಬಂತು, ಈಗ 5G ಬಂತು. ಇದು 5G ಬಂದಿಲ್ಲ, 6G ಶುರು ಆಗೈತಿ. ಹಿಂದ ಜಗತ್ತೇ ಅಪ್ಗ್ರೇಡ್ ಆಗ್ತದೆ. ಜಗತ್ತು ಅಪ್ಗ್ರೇಡ್ ಆಗತೈತಿ, ನೀವು ಡಿಗ್ರೇಡ್ ಆಗೋದು ಹೊಂಟಿರಿ. ನೀವು ಇಳ್ಕೊಂತ ಹೊಂಟಿರಿ, ಜಗತ್ತು ಏರ್ಕೊಂತ ಹೊಂಟೈತಿ. ಅಪ್ಗ್ರೇಡ್ ಆಗತೈತಿ, ಅಪ್ಗ್ರೇಡ್. ನಿಮ್ಮ ಮನಿ ಅಪ್ಗ್ರೇಡ್ ಆಗ್ಯಾವ, ನಿಮ್ಮ ಸ್ಯಾಲ್ರಿ ಅಪ್ಗ್ರೇಡ್ ಆಗೈತಿ, ನೀವು ಮಂದಿ ಕೊಡ್ತಕ್ಕಂಥ ಪಗಾರ ಅಪ್ಗ್ರೇಡ್ ಆಗಿ ಎಲ್ಲ ಅಪ್ಗ್ರೇಡ್ ಆಗ್ಯಾರ. ಈಗ ಹೇಳ್ತೀನಿ, ಮೊದಲು ಹೇಳ್ರಿ, ನಾವು ಪ್ರೊಫೆಸರ್ ಆಗಿದ್ದಾಗ ಬರೀ 344 ರೂಪಾಯಿ, ಅವಾಗ 37 ರೂಪಾಯಿ ತೊಲಿ ಬಂಗಾರ. 37 ರೂಪಾಯಿ ತೊಲಿ ಬಂಗಾರ ರೀ. ಕಟ್ನ ಬರುತ್ತೇನೆ? 37 ರೂಪಾಯಿ ಒಂದು ತೊಲಿ ಬಂಗಾರ. ಬರೀ 2 ದುಡ್ಡು. ಅವಾಗ ದುಡ್ಡು ಅಂತಿತ್ತು. ದುಡ್ಡು ಚವಲ ಅಂತೀವಿ, ಪಾವಲಿ ಅಂತಿದ್ದೀವಿ, ದುಡ್ಡು ಅಂತಿದ್ದೀವಿ, ಬಿಲ್ ಏನು ಬಿಲ್ಲೆ ಅಂತೀವಿ. ಒಂದು ಬಿಲ್ಲೆ ಅಂತಿದ್ದೀವಿ. ಒತ್ತೆಯಲ್ಲಿ ಈಗಿನ ಮಂದಿಗೆ ಬಿಲ್ಲಿ, ಚೌಲ, ಪಾವಲಿ, ಅನೇ, ಚಾನರೆ, ನಾಲ್ಕನೆ, 8ನೇ, ಸೇರು, ಪಾವು, ಹೋದು, ಮನ, ಹೋದು ಎಲ್ಲ KG ಬಂದು, ಎಲ್ಲ ಬಂದು. ಹೌದಾ? ಅಪ್ಗ್ರೇಡೇಷನ್ ಆಯ್ತು. 37ಗೆ ಸಕ್ರೆ ಇದು ಬಂತು, ಪೈಸಾ ಬಂದು. ಸಕ್ರೆ ₹1 35 ಇದ್ದಿದ್ದು ₹1 45 ಆಯ್ತು. ಮಂದಿ ಅಷ್ಟು ಉಳಾಕತ್ತಿದ್ರು. ಲಗ್ನ ಹೆಂಗೆ ಮಾಡೋಣಪ್ಪ ಅಂದ್ರು ಅವರು. ಹಂಗಂದಾರ ಮುರಾರ್ಜಿ ದೇಸಾಯಿ ಇದ್ದಾಗಿದ್ದು. ಮುರಾರ್ಜಿ ದೇಸಾಯಿ ಇದ್ದಾಗ ಅವ ಸಕ್ರೆ ಮ್ಯಾಗ ಇದನ್ನು ಲೇವಿ ತೆಗೆದುಬಿಟ್ಟವ. ಅವ ಎಷ್ಟು ಹೆಚ್ಚಾಗಿತ್ತಪ್ಪ ಅಂತಂದ್ರೆ ₹2.5 ಸಕ್ರೆ ಮಂದಿ ಕಂಗಾಲ ಬಿಟ್ಟಿದ್ರು. ಎಲ್ಲ ಬೆಲ್ಲದ ಉಂಡೆ ಮಾಡಕತ್ತಿದ್ರು, ಬೆಲ್ಲದ ಮಾದಲಿ ಮಾಡಕತ್ತಿದ್ರು. ಮುರಾರ್ಜಿ ದೇಸಾಯಿ ಯಾವ ಬಂದು ಮತ್ತೆ ಮುಂದೆ ಉಂಡಿಸ್ರು ಅದು. ಹೌದಾ? ಬರೀ ₹1.75 ಆದ್ರೆ ಇದಂದ್ರು. ಸಜ್ಜಿ ₹30 ಚೀಲ ಸಜ್ಜಿದ್ದು ಒಮ್ಮೆ ₹45 ಆಯ್ತು. ಕಂಗಾಲ ಬಿಟ್ಟು ನಾವು ಬರ ಬಿತ್ತು ಅಂದೀವಿ ನಾವು. ಈ ಹೆಂಗಾಗ್ಯಾವ್ರಿ, ಹೆಂಗಾಗ್ಯಾವ ಈಗ ಎಲ್ಲ. 1 ಲಕ್ಷಕ್ಕೆ ವ್ಯಾಲ್ಯೂ ಇಲ್ಲಮ್ಮ. ದ್ವಾರಕೀಶನ್ ಲಕ್ಷಾಧೀಶನ್ ಪಿಕ್ಚರ್ ನೋಡ್ರೇನು? ದ್ವಾರಕೀಶನ್ ಲಕ್ಷಾಧೀಶ ಅಂತ ಪಿಕ್ಚರ್ ಅದ. ಲಕ್ಷಾಧೀಶ್ವರ ಒಂದು ಪಿಕ್ಚರ್ ಅದ. ₹1,00,000 ಇರ್ತಂದ್ರೆ ಇಡೀ ಜಗತ್ತು ಸುತ್ತಾಡ್ಬೋದು ಅಂತಿತ್ತು. ಈಗ ₹1,00,000 ಬಿಕಾರಿ ಮನೆಗೈತೆ. ನಿಮ್ಮ ಮನೆಯಾಗಲ್ಲ, ಬಿಕಾರಿ ಮನೆಯಾಗದ. ಏನ ಅಪ್ಗ್ರೇಡೇಷನ್ ಆಗಿದ್ದು. ನಾ ಹೇಳಿಲ್ಲ, ಬಡವ್ರು ಯಾರೂ ಇಲ್ಲರಿ ಈಗ. ಯಾರ್ಯಾರು ಬಡವರಿಲ್ಲ, ಎಲ್ಲರ ಕೈ ಮಣ ರೊಕ್ಕ. ಹೌದಾ? ಎಲ್ಲ ಕಡೆ ಶ್ರೀಮಂತಿಗೆ. ಮತ್ತು ಏನು ರೀ, ಬರೀ ಒಂದು ಪ್ಲಾಟ್ ಮಾಡೋವಾಗ ₹10 ಲಕ್ಷ. ಒಂದು ಪ್ಲಾಟ್ ಮನುಷ್ಯ ₹10 ಲಕ್ಷ ಕಮಿಷನ್ನು. ಒಬ್ಬ BE ಮುಗಿಸಿದ್ದ, ಇಬ್ರಿಗೆ ಅಣ್ಣ ಗೆಳೆಯರು BE ಮುಗಿಸಿದ್ರ. ಇವ BE ಮುಗಿಸಿ ಅದ ಇದು ಒಂದು ಕಡೆ ನೌಕರಿ ಸಿಕ್ತು ಇವಾಗ. ಒಬ್ಬ ಗೆಳೆಯ ಸಿಗೋಣ ₹35,000 ಪಗಾರ ಒಮ್ಮಳಿಕೆ. ಖುಷಿ ಆಗಿಬಿಟ್ಟಿವ ಪಾಪ. ಮಧ್ಯಮ ಕುಟುಂಬದ ಮಗ ಇವ. ಖುಷಿ ಆಯ್ತು. ಗೆಳೆಯಾಗ ಅವ್ನಿಗೊಂದು 4-5 ಮಂದಿ ಗೆಳೆಯರಿದ್ರು. ಧಾರವಾಡದ ಒಬ್ಬ ಗೆಳೆಯ ಇದ್ದ. ಧಾರವಾಡ ಪೀಡ ತೊಗೊಂಡು ಗೆಳೆಯರ ಮನೆಗೆ ಹೋದ. ಗೆಳೆಯರ ಮನೆ ನೋಡಿದ್ರೆ ಕಂಗಾಲ ಅದ. ಅರಮನೆ ಅದು, ಅರಮನೆ. ಅವ ಒಳಗೆ ಹೋದ, ಕೈಯಾಗ ಪೀಡೆದ್ದಿದ್ದಾವ, ಹಿಂಗೆ ಇಟ್ಕೊಂಡ. ಯಾಕೋ ನಿನಗೆ ನೌಕರಿ ಸಿಗಲಿಲ್ಲ ಅಂದ. ಇವ ನೌಕರಿ ಸಿಗಲಿಲ್ಲ ಮಾರ ಅಂದ. ಮತ್ತು ಏನು ಮಾಡ್ತೀವಿ? ನಾನು ಏಜೆಂಟ್ ಅದೀನಿ, ಎಸ್ಟೇಟ್ ಏಜೆಂಟ್ ಅದೀನಿ ಅಂತ. ಏನು ಹಂಗೆ ಎಷ್ಟು ಗಳಿಸ್ತೀನಿ ಅಂತಂದು. ಅವ ಅಂದ, ಒಂದು ತಿಂಗಳ 2-3 ನಾನು ಮಾರಿಸ್ತೀನಿ. ಒಂದು ಮಾರಿಸಿರಪ್ಪ ಅಂದ್ರೆ 15-14 ಲಕ್ಷ ರೂಪಾಯಿ ಗಳಿಸ್ತೀನಿ ಅಂತಂದ. 15-16 ಲಕ್ಷ ರೂಪಾಯಿ ಗಳಿಸ್ತೀನಿ ಅಂತಂದವ.
ಇವ ಪೇಡೆದ್ದು ಮುಚ್ಕೊಂಡು ಕೊಡಲಿಲ್ಲ ಪಡಲಿಲ್ಲ ಸಣ್ಣ ಬಂದ್ಬಿಟ್ಟು ಮಾಡಿ ಪಗಾರ ಕೇಳಿದ ಏನು ಹೇಳ್ತಾನೆ, ಈ ಶುರುವಾತಿಗೆ 35,000 ರೂಪಾಯಿ ಆಯ್ತಂದ. ಅವ 4 ತೊಲೆ ಚೈನ್ ಹಾಕ್ಕೊಂಡಿದ್ದ, ಅಗ್ದಿ ಇದನ್ನು ಹಾಕ್ಕೊಂಡಿದ್ದ. ಅವನು ನೋಡಿದ, ಗೆಳೆಯ ಹೇಳಕ್ಕೆ ಹೋಗಿದ್ದ ನಾನು ನೌಕರಿ ಸಿಕ್ಕತ್ತ ತಿಳ್ಕೊಂಡು 35,000 ಪಗಾರ ಅಂತ ಹೇಳಕ್ಕೆ ಹೋಗಿದ್ದ. ಬರೀ ಒಂದಿಷ್ಟು ಇದನ್ನು ಮಾಡಿಸಿದ್ರು. ಎಷ್ಟು ಶ್ರಮರಹಿತ ಹಣ, ಬೆವರು ಸುರಿಸದೇ ಬಂದ ಹಣಕ್ಕೆ ಕಿಮ್ಮತ್ತಿಲ್ಲರಿ, ಕಿಮ್ಮತ್ತಿಲ್ಲ. ನಿಮಗೆ ಗೊತ್ತದ ಹಣದ ಬೆಲೆ. ಯಾಕಂದ್ರೆ ನಿಮಗೆ ಎಷ್ಟು ಕಷ್ಟಪಟ್ಟಿರಿ. 10 ರೂಪಾಯಿ ಗಳಿಸ್ಬೇಕಾದ್ರೆ ನಿಮ್ಮ ಕಾಲದೊಳಗೆ 20 ರೂಪಾಯಿ ಉಳಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರಿ. ನಿಮ್ಮ ಮಕ್ಳ ಮುಂದೆ ಹೇಳ್ರಿ. ಹೇಳಿದ್ರೆ ಸರಿ ಕೇಳ್ತಾರ, ನಿಮ್ಮ ಹಣೆ ಬರ ನಾವೇನು ಮಾಡೋಣ ಅಂತಾರ ಅವರು. ಅದು ನಿಮ್ಮ ಹಣೆ ಬರಿತ್ತಪ್ಪ ಅಂತಾರ ಅವರು. ಜಗತ್ತು ಬದಲಾಗಿದೆ, ಅದು ತಕ್ಕಂತೆ ನೀವು ಬದಲಾಗಬೇಕು. ಕಾಲಕ್ಕೆ ತಕ್ಕಂತೆ ಬದಲಾಗು. ಲಕ್ಷಾಧೀಶ ಫಿಲ್ಮ್ನಾಗ ಐತದು. ಕಾಲಕ್ಕೆ ತಕ್ಕಂತೆ ಬದಲಾಗು, ಕಳೆದುದ ಮರೆತು ಮುಂದುವರಿ. ಅದ್ರಾಗ ಎಂಥ ಮೀನಿಂಗ್ಫುಲ್ ಗಾಯನ ಮೊದಲಿನೆಲ್ಲ. ಈ ಒಂದು ಮೀನಿಂಗ್ ಇಲ್ಲ, ಒಂದು ಮೀನಿಂಗ್ ಇದು ಇಲ್ಲ. ಎಂಥ ಅದ್ಭುತ ಸಾಂಗು ಅಲ್ಲ. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ. ಏನ್ರಿ ಇದು? ಭಕ್ತ ಕುಂಬಾರದೊಳಗೆ ಮಾನವ ದೇಹ ಮೂಳೆ ಮಾಂಸದ ತಡಿಕೆ. ಹಿಂಗೆ ಹೇಳ್ಕೊಂತ ಹೋಗ್ತಾರ. ಅಧ್ಯಾತ್ಮ ಮುಪ್ಪುರಿದ. ಈಗ ನೀ ನನ್ನ ಲವ್ ಮಾಡು, ಅದಕ್ಕೆ ಅರ್ತಿಲ್ಲ ನಾವು ಮಾಡ್ಲಿಕ್ಕಂದ್ರೆ ಅಶಿಡ್ಡು ಹಾಕ್ತೀನಿ ನೋಡು. ಏನದ ಅರ್ಥ? ಎಂತ ಗಾಯನ ನೋಡ್ಬೇಕು. ಅದಕ್ಕೆ ಈಗಿನ ಸಿನಿಮಾ ಅಂತ ನಾನು ನೋಡ್ದೆ ಇಲ್ಲ, ಹಿಂಗಾಗಿ ಅವಕ್ಕೆ ಏನೇನು ಅರ್ಥ ಇಲ್ರಿ. ಮೊದ್ಲಿನ ಫಿಲ್ಮ್ ಈಗಿನ ಫಿಲ್ಮ್ ನೋಡಿದ್ರ ಏನು ಗಂಧನ ಇಲ್ಲ ಅವಕ್ಕ. ಒಂದು ಫಿಲ್ಮ್ ಹೋಗ್ರಪ್ಪ 23 ಪೈಸಾ ರೀ. ಒಂದು ಫಿಲ್ಮ್ ಹೋಗ್ಬೇಕಾದ್ರೆ 23 ಪೈಸಾ. ಅದ್ರಾಗ ಮತ್ತೆ ಹೆಣ್ಮಕ್ಳು ನೋಡ್ಬಾರ್ದು ಅಂತ ತಿಳ್ಕೊಂಡು ಹೆಣ್ಮಕ್ಳ ಹಿಂದ್ ಸೀಟು, ಗಂಡ್ಮಕ್ಳು ಮುಂದೆ ಸೀಟು. ಹೌದಾ? ಅದು ಮತ್ತೆ ಪರದೆ ಹಾಕ್ತಿದ್ರು. ಅದು ಸಿನಿಮಾ ಶುರು ಆದ್ಕೋ ಪರಿಸರ ಇದು. ಅವಾಗ ಅವ್ರು ನೋಡೋರು. ಹಂಗಿತ್ತು ಕಾಲ. ನಾವು ಬೇಕ್ ಹೋಗೋ ಮಟ್ಟ ನಮಗೆ ಒಳಚಡ್ಡಿನ ಹಾಕೊಂತಿದ್ದಿಲ್ಲ, ಸುಮ್ಮನೆ ಒಂದಿಟ್ಟು ಹಾಕೊಂಡು ಅಡ್ಡಾಡ್ತಿದ್ವಿ ನಾವು. ಈಗ ಹುಟ್ಟುತ್ತೆ ಕೂಸಿಗೆ ಒಂದು 8 ಪೇರ್ ಸಾಕ್ಸ್ ಬರ್ತಾವ. ಹೌದಾ? ನಾವು BA ಕಲಿ ಮುಂದೆ ಗೋವಾಗೆ ಟೂರಿಗೆ ಕರ್ಕೊಂಡು ಹೋಗಿದ್ರು. ನನ್ನ ಮಗಳು ಬಂದು ಹೋಗ್ಬೇಕು, ಹೆಣ್ಮಕ್ಳು ಕುಂತ್ಬಿಟ್ಲು. ಅವಾಗ ಯಾರು ಹೆಣ್ಮಕ್ಳು ಕೂಡ್ತಿದ್ದಿಲ್ಲ, ಗಂಡ್ಮಕ್ಳು ಮಕ್ಕಳು. ನನಗೆ ಶಾಕ್ ಹೊಡಿತು. ಊರಿಗೆ ಬಂದು ಹೇಳಿದ್ದು ನನ್ನ ಮಗ್ಳು ಬೇಕು, ಹೆಣ್ಮಗಳು ಬಂದು ಕುಂತಿದ್ಲು. ನನ್ನ ಮಗ್ಳು ಬಂದು ಹೆಣ್ಮಕ್ಳು ಕುಂತಿದ್ಲು ಅಂತ ಊರು ತುಂಬ ದೊಡ್ಡ ಸಾಧನೆ ಮಾಡೋ ಉಂಟಾಗ್ಬಿಡಿ. ಈಗ ಹೆಂಗದ ಹುಡುಗರು ತೊಡಿ ಮ್ಯಾಗ ಬಂದು ಕೂಡ್ತಾವ. ನಿಮ್ಮ ತೊಡಿ ಮ್ಯಾಗ ಅವ್ರು ಬ್ಯಾಡದ್ರು. ಮತ್ತು ಅದು ಹೆಚ್ಚಿಗೆ ಲಿವಿಂಗ್ ಟುಗೆದರ್ ನಡೆಯಪ್ಪ. ನಾವು ಲಿವಿಂಗ್ ಟುಗೆದರ್ ಬೆನ್ನಿ ಕುಡಿದ್ರೆ ಕುಡಿದ್ರೆ ಏನಾಗುತ್ತೆ? ಅದು ಆಗ್ತದೆ. ಲಿವಿಂಗ್ ಟುಗೆದರ್ ಇಬ್ಬರಿದ್ದವ್ರು 3 ಮಂದಿ ಹೊರ ಬರ್ತಾವ. ಹೆಂಗದ ಬದುಕು? ಇನ್ನು ಯಾರು ಸುಧಾರಿಸ್ಕೊಳ್ಳೋರು? ಕೆಟ್ಟದ್ದು ಎಲ್ಲಿ ಅದ? ರಿಪೇರಿ ಅಲ್ಲೇ ಮಾಡ್ಕೋಬೇಕು. ಅದಕ್ಕೆ ಹಿಂಗೆ ಕೊಡ್ಬೇಕಲ್ಲ. ನಾನು ಹೇಳೋದನ್ನು ಇಂಚಾಗಿ ಅನುಭವಿಸ್ರಿ. ಹೊತ್ತಾಗ್ತದೆ, ಕಣ್ಣು ಮುಚ್ಚಿಬಿಡಿ. ಕಣ್ಣು ಮುಚ್ಚಿ ನಾನು ಹೇಳೋದನ್ನು ಲಕ್ಷ್ಯ ಕೊಟ್ಟು ಮಾಡ್ತಾ ಹೋಗ್ಯಾ. ಈಗ ಆಳವಾದ ಉಸಿರಾಟ ಮಾಡಿ. ವೆರಿ ಡೀಪ್ ಬ್ರೀದಿಂಗ್ ಸ್ಟಾರ್ಟ್ ಆಗ್ತು ಸಾಧನ. ಆಳವಾದ ಉಸಿರಾಟ. ಈಗ ಸಹಜ ಉಸಿರಾಟ ಮಾಡ್ತಾ ಇದ್ದೀರಿ. ನನ್ನನ್ನು ಕೇಳ್ತಾ ಈಗ ಆಳವಾದ ಉಸಿರಾಟ ಮಾಡಿರಿ. ಆಳವಾಗಿ ಬಿಡ್ತೀರಿ, ಆಳವಾಗಿ ತಗೋತೀರಿ. ಫಸ್ಟ್ ಸ್ಟೆಪ್. ಈ 3-4 ಸ್ಟೆಪ್ ಮಾಡಿಸ್ತೀನಿ. ಇದರಾಗಿ
ಎಷ್ಟು ಅದ್ಭುತದ ಎಂಜಾಯ್ ಮಾಡ್ತೀರಿ. ಪ್ರತಿಯೊಂದು 3 ರಿಂದ 5 ನಿಮಿಷ ನೀವು ಲಕ್ಷ್ಯ ಕೊಟ್ಟು ಮಾಡ್ತಾ ಹೋಗಿ. ನೆನಪಿರಿ, ಅಲಗಾಡಬೇಡಿ, ಕಣ್ಣು ಮುಚ್ಚಿರಿ, ಅಲಗಾಡಬೇಡಿ, ಮೈ ಸಡ್ಬೇಡಿ. 3 ಇಡೀ ನಿಮ್ಮ ಶರೀರವನ್ನು ಸಡ್ಬಿಟ್ಟಿದ್ದೀರಿ. ನೀವು ಅಲಗಾಡ್ತಾ ಇಲ್ಲ, ಕಣ್ಣುಗಳನ್ನು ಮುಚ್ಚಿದ್ದೀರಿ, ಅತ್ಯಂತ ಆಳವಾದ ಉಸಿರಾಟ ಮಾಡ್ತಾ ಇದ್ದೀರಿ. ಒಳಗಿರೋದು ಒಂದು ತುತ್ತಿನ ಚೀಲ, ಅದಕ್ಕೆ ಅನ್ನ ಹಾಕ್ತೀರಿ. ಒಂದು ಶ್ವಾಸದ ಚೀಲ ಐತಿ, ಅದಕ್ಕೆ ಉಸಿರು ತುಂಬ್ರಿ, ಅದಕ್ಕೆ ಅನ್ನ ತುಂಬ್ರಿ, ಮ್ಯಾಗ ಉಸಿರು ತುಂಬ್ರಿ. ಆಳವಾಗಿ ತುಂಬ್ರಿ ತುಂಬ್ರಿ ತುಂಬ್ರಿ. ಒಂದು ಬಲೂನ್ ಅದು, ಉಬ್ಬಿಸ್ರಿ ಉಬ್ಬಿಸ್ರಿ ಉಬ್ಬಿಸ್ರಿ, ಸಣ್ಣಗೆ ಖಾಲಿ ಮಾಡಿ ತುಂಬ್ರಿ. ಅದನ್ನ ಅದು ಮುಕ್ಕೊಂಡ್ಬಿಟ್ಟಾವು ಎಲ್ಲ ಏರ್ ಸೆಲ್ಸು. ಆಳವಾಗಿ ತುಂಬ್ರಿ 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 ತುಂಬ್ತಾ ಹೋಗ್ರಿ. ಹೆಚ್ಚು ಹೆಚ್ಚು ಉಸಿರು ತುಂಬ್ರಿ. ಅದೇ ಥರ ಆಳವಾಗಿ ಉಸಿರು ಖಾಲಿ ಮಾಡ್ರಿ 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 ಮಾಡ್ರಿ. ಈಗ ಅರ್ಥ ಆಯ್ತು ಅಂತ ಅನ್ಸುತ್ತೆ ನಿಮಗೆ. ಈಗ ಮತ್ತೆ ಮುಂದೆ ಕೇಳ್ರಿ. ಈಗ 2 ನಿಮಿಷ ಆಯ್ತು ಆಳು ಮಾಡಕತ್ತಿ. ಮುಂದಿನ ಹಂತ, ಇದನ್ನು ಕಣ್ ತೆಗೆದು ನೋಡಬೇಕಾಗಿಲ್ಲ, ನಾನು ಹೇಳೋದನ್ನು ಲಕ್ಷ್ಯ ಕೊಟ್ಟು ಕೇಳಿ. ಉಸಿರು ತಗೊಂತ 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 ನಿಮ್ಮ ಗುದನಾಳವನ್ನು ಮೇಲೆ ಕೆತ್ಕೊಂತೀರಿ. ಆಕುಂಚನ ಮಾಡಿ ಗುದನಾಳವನ್ನು ಮೇಲೆ ಕೆತ್ತಿರಿ, ಸ್ವಲ್ಪ ಹಿಡ್ತೀರಿ, ಮತ್ತೆ ಉಸಿರು ಬಿಡ್ತೀರಿ. ಈಗ ಒಂದು ಹಂತ ಸೇರಿಸ್ತೀರಿ. ಆಳವಾದ ಉಸಿರು, ಗುದನಾಳವನ್ನು ಮೇಲೆ ಕೆತ್ತಿರಿ, ಎತ್ತಿರಿ ಎತ್ತಿರಿ ಎತ್ತಿರಿ, ಸ್ವಲ್ಪ ಬಿಗಿ ಹಿಡ್ತೀರಿ. ಗೊತ್ತಾಗತ್ತಲ್ಲ, ಗುದನಾಳವನ್ನು ಮೇಲೆ ಕೆತ್ಕೋರಿ. अपने एनस को कॉन्ट्रैक्ट करो, श्वास को ले लो, एनस को कॉन्ट्रैक्ट करो, थोड़ा सा पकड़ो 2-3 सेकंड, फिर छोड़ो. रेचक, पूरक और अश्विनी मुद्रा बोलते हैं इसको. अश्विनी मुद्रा ಅಂದ್ರೆ ಗುದನಾಳವನ್ನು ಒಳಗೆ ಜಕ್ಕೊಳ್ಳೋದು, ಹಿಂಗೆ ಕಾಂಟ್ರಾಕ್ಟ್ ಮಾಡೋದು, ಅದನ್ನು ಬಿಡೋದು ಮಾಡಿ 3 ನಿಮಿಷ. ಆಳವಾದ ಉಸಿರು, ಗುದನಾಳವನ್ನು ಪೂರ ಬಿಗಿ ಹಿಡಿದು ಒಳಗೆ ಜಕ್ಕೊಂತೀರಿ. ಎಷ್ಟು ಮಜಾ ಅನುಭವ ಬರುತ್ತೆ ನೋಡ್ರಿ. ಬೇಕಾರಲ್ಲಿ ಒಂಥರ ವಿಚಿತ್ರ ಅನುಭವ ಬರ್ತದೆ ಗುದನಾಳವನ್ನು ಒಳಗೆ ಹಿಡ್ಕೊಂಡು ಜಕ್ಕೊಂಡಾಗ. ನಿಮ್ಗೆ ಗೊತ್ತಿರಲಿ, ಇದೊಂದು ಅದ್ಭುತ ಪ್ರಕ್ರಿಯೆ ಅದು. ಇದರಿಂದ ನಿಮ್ಮ ಪೈಲ್ಸ್ ಕಮ್ಮಿ ಆಗುತ್ತೆ, ಪಿಷರ್, ಭಗಂದರ್ ಅಂತ ಎಲ್ಲ ಏನು ಅಂತೀವಲ್ಲ ಎಲ್ಲ ಕಮ್ಮಿ ಆಗ್ತವ್ರಿ ಇದು ಒಂದು ಮಾಡೋದ್ರಿಂದ. ಆಳವಾಗಿ ಜಕ್ಕೋರಿ, ಆಳವಾಗಿ ಬಿಡಿ, ಆಳವಾಗಿ ತಗೊಳ್ಳಿ. ನಡುವೆ ಗುದನಾಳವನ್ನು ಮೇಲ್ ಜಕ್ಕೋರಿ, ಮೇಲ್ ಜಕ್ಕೋರಿ, ಮೇಲ್ ಜಕ್ರಿ, ಮೇಲ್ ಜಗ್ರಿ, ಮೇಲ್ ಜಗ್ರಿ, ಹಿಡೀರಿ, ಮತ್ತೆ ಬಿಡ್ರಿ. ಓಕೆ, ಈಗ ಸಾವಕಾಶ ಕಂತೆಗಿರಿ. ಮೇಲ್ ನೋಡಿ, ಮೇಲ್ ನೋಡಿ, ಮೇಲೆ ಮೇಲೆ. ಇಲ್ಲಿ ಕಂತೆಗಿಬೇಡ್ರಿ, ಹಾಗೆ ಕೈ ಅಲ್ಲೇ ಇರಲಿ. ಇದು ಮಾಡೋದ ಹಂತವಾಗಿ ಹೊಂಟೆ ನಾನು. ಮೇಲೆ ಛತ್ ನೋಡ್ರಿ, ಮುಖ ಎತ್ತಬೇಡ್ರಿ, ಸೀದಾ ನೋಡ್ರಿ. ಛತ್ ಕಾಣಿಸುತ್ತ ನೋಡ್ರಿ, ಫ್ಯಾನ್ ಕಾಣಿಸುತ್ತ ನೋಡ್ರಿ. ಮುಖ ಎತ್ತುವಂಗಿಲ್ಲ. ಮುಖ ಎತ್ತದೆ ಕೇವಲ ನಿಮ್ಮ ಕಣ್ಣುಗಳನ್ನ ಮೇಲಕ್ಕೆತ್ತಿ ಛತ್ ನೋಡ್ರಿ. ಇಲ್ಲ ಕುಂಕುಮ ನೋಡ್ಕೊರಿ, ಕುಂಕುಮ, ನಿಮ್ಮ ಕುಂಕುಮ ಕಾಣಿಸುತ್ತಾ? ಅಲ್ಲೇ ದೃಷ್ಟಿ ನೆಟ್ಬಿಡ್ರಿ. ನಿಮ್ಮ ದೃಷ್ಟಿಯನ್ನು ಕುಂಕುಮದ ಕಡೆ ಕೊಡಿ. ಈಗ ಮತ್ತೆ ಶುರು ಮಾಡ್ರಿ, ಉಸಿರು ತಗೊಂತ ಹೋಗ್ರಿ. ಅಶ್ವಿನಿ ಮುದ್ರಾ, ಮೇಗ್ ಜಕ್ಕೊಳ್ಳಿ, ಜಕ್ಕೊಳ್ಳಿ, ಬಿಡ್ರಿ, ಬಿಡ್ರಿ. ಸಾವಕಾಶ್ ತಗೋರಿ, ಮುದ್ರಾ ತಗೋರಿ, ತಗೋರಿ, ಒಳ ಜಕ್ಕೋರಿ, ಹಿಡೀರಿ, ಸ್ವಲ್ಪ ಬಿಡಿ, ತಗೊಳ್ಳಿ, ಬಿಡಿ, ತಗೊಳ್ಳಿ, ಬಿಡಿ. ಇನ್ನೂ 5 ಸಲ ತಗೊಳ್ಳಿ. ಅಶ್ವಿನಿ ಮುದ್ರಾ, ತ್ರಾಟಕ, ಬಿಡಿ, ಪೂರಕ, ಮುದ್ರಾ, ಜಗ್ರಿ ಜಗ್ರಿ. ಅದು ಜಗ್ಗುದ್ರಾಗ ಭಾಳ ಮಜಾ ಐತೆ. ಅದು ಆನಂದ ಅನಿಸ್ತದ, ರಿಲ್ಯಾಕ್ಸ್ ಅನ್ಸುತ್ತೆ ನೋಡ್ಬೇಕಾರೆ. ಗುದನಾಳವನ್ನು ಎಷ್ಟು ಒಳಗೆ ಕುಂತೀರಿ, ಒಂಥರದ ವಿಚಿತ್ರ ಅನುಭವ ಬರ್ತದೆ ನಿಮಗೆ. ಅದು ಚೆಕ್ ಮಾಡಿರ್ಬೇಕಾರೆ. ಗುದನಾಳವನ್ನು ಪೂರ ಜಕ್ಕೋರಿ, ಬಿಗಿ ಹಿಡೀರಿ, ಒಳಗೆ 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 ಜಕ್ಕೋಂತ ಬರ್ರಿ.
ಎದೆ ಮಟ್ಟ ಜಕ್ಕೋಬೇಕು. ಹಂಗೆ ಒಳಗಿನ ಗುದನಾಳವನ್ನು ಮೇಲೆ ಮೇಲಕ್ಕೆ 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 ಎಬ್ಸ್ರಿ, ಮೇಲಕ್ಕೆ ಎಬ್ಸ್ರಿ. ಮತ್ತು ಸಾವಕಾಶ ಬಿಡ್ರಿ. ಉಸಿರು ಬಿಡ್ತಾ ಕಣ್ಣು ಗುಡ್ಡಿಗಳ ಮೇಲಿರ್ತಾವ. ಉಸಿರನ್ನು ತಗೊಳ್ತೀರಿ, ಉಸಿರನ್ನು ಬಿಡ್ತೀರಿ. ನಡುವೆ ಮುದ್ರಾ. ಓಕೆ, ಈಗ ನೆಕ್ಸ್ಟ್ ಹಂತ, ಕೊನೆಯ ಹಂತ. ಕೈಗಳನ್ನು ಹಿಂಗೆ ಕ್ರಾಸಾಗಿ ಹಿಂಗಿದ್ದವ್ರಿ. ಕ್ರಾಸ್ ಮಾಡಿರಿ, ಹಿಂದೆ ಪೂರ ಕ್ರಾಸ್ ಮಾಡಿರಿ. ಹಿಂಗೆ ಹಿಂಗೆ ಹಾಂ, ಪೂರ ಕ್ರಾಸ್ ಮಾಡಿರಿ. ಹಿಂದೆ ಹಿಂದೆ ತಲೆ ಹಿಂದೆ, ತಲೆ ಹಿಂದೆ, ತಲೆ ಹಿಂದೆ. ಹಾಂ, ತಲೆ ಹಿಂದೆ ಭಾಗೀರಥಿ, ತಲೆ ಹಿಂದಮ್ಮ. ಹಿಂಗೆ ಹಾಂ ಹಾಂ ಹಿಡೀರಿ. ಓಕೆ, ತಲೆ ಹಿಂದೆ. ಹಾಂ, ಈಗ ಮತ್ತೆ ಸ್ಟಾರ್ಟ್. ಉಸಿರು ತಗೋರಿ, ಮುದ್ರಾ. ಕಣ್ಗುಡ್ಡಿ ಮೇಲೆ ಎಲ್ಲ ಕಾಂಬಿನೇಷನ್ ಮಾಡ್ತಾ ಇದ್ದೀನಿ ನಾ ಈಗ. ಕಣ್ಗುಡ್ಡಿ ಮೇಲೆ ಸ್ಥಿತವಾಗಿರ್ಬೇಕದು, ಅಲ್ಲೇ ಇರಬೇಕು. ಇದು ಒತ್ತಾ ಇರಬೇಕು, ಮೇಲಕ್ಕೆ ಎತ್ತಾ ಇರಬೇಕು, ಒತ್ತಾ ಇರಬೇಕು. ತಲೆಯಿಂದ ಒತ್ತಿರಿ, ಇದನ್ನ ಮೇಲಕ್ಕೆ ಎತ್ತಿರಿ. ಈಗ ಉಸಿರು ಜಕ್ಕೊಂತೀರಿ, ಮುದ್ರಾ ಮಾಡ್ತೀರಿ, ಮತ್ತೆ ಬಿಡ್ತೀರಿ. ಮಾಡ್ರಿ ನೋಡೋಣ. ಇದು 3 ನಿಮಿಷ ಲಾಸ್ಟ್. ಎಷ್ಟು ಮಜಾ ಅನಿಸುತ್ತೆ ನೋಡ್ರಿ. ಇದನ್ನು ದಿನಾನು ಮಾಡಿದ್ರೆ ಒಂದು ಅದ್ಭುತ ಪರಿಣಾಮ ಆಗುತ್ತೆ. ಇನ್ನೂ ಒಂದು ವಿಷಯ ಹೇಳಬೇಕಂದ್ರೆ, ಕುಂಡಲಿನಿ ವಿದ್ಯೆಯನ್ನು ಯಾರು ಕಲಿಬೇಕಂತೀರಿ, ಇದು ಪ್ರಾರಂಭದ ಹಂತ. ಕುಂಡಲಿನಿ ವಿದ್ಯೆಯನ್ನು ಕಲಿಯುವವರಿಗೆ ಇದು ಪ್ರಾರಂಭಿಕ ಹಂತ. ಅದು ನೀವು ಕಲಿತಾ ಇದ್ದೀರಿ, ಒಂದು ಅದ್ಭುತ. ಕುಂಡಲಿನಿ ಯೋಗ ಅಂತ ಹೇಳ್ತಾರೆ. ಯೋಗದ ಮೂಲ ಗುರಿ ಕುಂಡಲಿನಿ ಅವೇಕ್ನಿಂಗ್. ಕುಂಡಲಿನಿಯ ಜಾಗರಣ ಮಾಡಿಕೊಳ್ಳೋದೇ ಯೋಗದ ಮೂಲ ಗುರಿ. ಆ ಕಾರ್ಯಕ್ಕೆ ಇದು ಭಾಳ ಹೆಲ್ಪ್ ಮಾಡ್ತದೆ. ನೋಡ್ಕೊಳ್ಳಿ ಮಾಡಿ, ಇಂಟ್ರೆಸ್ಟ್ ತೋರ್ ಮಾಡಿ. ನಿಮಗೋಸ್ಕರ ಮಾಡ್ತಾ ಇದ್ದೀರಾ, ನಿಮಗೋಸ್ಕರ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ಮಾಡ್ತಾ ಇದ್ದೀರಿ. ಓಕೆ, ಕೈ ಕೆಳಗ, ಕಣ್ಣು ಮುಚ್ಚ್ರಿ. ಮತ್ತೆ ಲಾಸ್ಟ್ ಮುಗಿಸೋಕ್ಕಿಂತ ಮುಂಚೆ ಕಣ್ಣು ಮುಚ್ಚಿರ್ತೀರಿ. 2 ಕೈಗಳ ಮೇಲೆ ಕೆತ್ತಿರಿ, ಸ್ಟ್ರೈಟ್. 2 ಕೈಗಳ ಮೇಲೆ ಕೆತ್ತಿರಿ, ಕಣ್ಣು ತೆಗಿಬೇಡಿ. 2 ಕೈಗಳ ಮೇಲೆ ಕೆತ್ತಿರಿ, ಇನ್ನು ಮೇಲೆ ಕೆತ್ತಿರಿ. ಸ್ಟ್ರೈಟ್ ಸ್ಟ್ರೈಟ್ ಸ್ಟ್ರೈಟ್. ಮುಂದೆ ಬರಬಾರ್ದು, ಹಿಂದೆ ಹೋಗ್ಬೇಕು. ಇನ್ನು ಆದಷ್ಟು ಹಿಂದಕ್ಕೆ ಕಳಿಸ್ರಿ 2 ಕೈ. ಹಾಂ, 2 ರಟ್ಟೆಗಳು ಕಿವಿಗೆ ಹತ್ತಬೇಕು. ಹಾಂ, 2 ರಟ್ಟೆಗಳು ಕಿವಿಗೆ ಹತ್ತಬೇಕು. ನೋಡ್ಕೋರಿ, ರಟ್ಟೆಗಳು ಕಿವಿಗೆ ಹತ್ತಬೇಕು, ತಾಕಬೇಕು. ಸ್ಟ್ರೇಟ್ ಸ್ಟ್ರೇಟ್ ಮೇಲೆ ಕೆತ್ತರಿ. ಯಾರೋ ನಿಮ್ಮ ಕೈಗಳನ್ನ ಹಿಡ್ದಾರ, ಮ್ಯಾಗ ಎತ್ತಕ್ಕೆ ಹತ್ಯಾರ ತಿಳ್ಕೋರಿ. ಯಾರಿಗೆ ಕೈ ನೋವಿದ್ರಪ್ಪ ಅಂದ್ರೆ ಎಷ್ಟಾಗತ್ತ ಸುಖದಿಂದ ಅಷ್ಟ ಮಾಡ್ರಿ. ಕೈ ಮುಂದಕ್ಕೆ ಬಾಗಿಸ್ಬೇಡ್ರಿ. ಸೀದಾ ಸೀದಾ ಸೀದಾ. ಕಣ್ಣು ಮುಚ್ಚಿದ್ದೀರಿ, ಒಳಗೆ ಅಂತರ್ಮುಖಿಯಾಗಿ. ನಾ ಹೇಳಿದ್ನೆಲ್ಲ, ಕಣ್ಣು ಮುಚ್ಚಿಕೊಂಡು ಒಳ ಜಗತ್ತನ್ನು ನೋಡ್ಕೊಳ್ಳಿ. ಎಲ್ಲಿ ಹೀಸ್ತಾ ಇವೆ, ಎಲ್ಲಿ ನೋವಾಗ್ತಾ ಇದೆ ಅದನ್ನು ಗಮನಿಸಿ. ನೋವಾಗ್ತಾ ಇದೆ ಸ್ವಲ್ಪ, ಭಾಳ ನೋವು ಮಟ್ಟ ತೊಳ್ಕೊಳ್ಳೋಂಗಿಲ್ಲ. ಎಸ್, ಡೌನ್ ಸಾಕು. ನೋವಾಗ್ತಾ ಇದೆ. ಪ್ರಾರಂಭದಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ, ಒಪ್ತೀನಿ ನಾನು. ಕಣ್ ತೆಗಿಬೇಡಿ, ದಯವಿಟ್ಟು ಕಣ್ ತೆಗಿಬೇಡಿ. ಓಂಕಾರ ಹೇಳೋದದ, ಮತ್ತು ದೀರ್ಘ ಉಸಿರು ತೊಳೋದದ, ಓಂಕಾರ ಹೇಳೋದದ. 5 ಸಲ ಶುರು. ಓ